ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಸಂಪೂರ್ಣವಾಗಿ ವಾಸ್ತುಮಯವಾಗಿದೆ. ಪ್ರಮಾಣ ವಚನಕ್ಕಾಗಿ ಪೂರ್ವಾಭಿಮುಖವಾಗಿ ವೇದಿಕೆ ಟರ್ನ್ ಅನ್ನ ಮಾಡಿದ್ದಾರೆ, ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯವರೆಗೂ ಎಲ್ಲವನ್ನ ವಾಸ್ತು ಪ್ರಕಾರವೇ ಚೇಂಜ್ ಮಾಡಿದ್ದಾರೆ. ಈ ಹಿಂದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡುತ್ತಿದ್ದ ವೇದಿಕೆ ಇವತ್ತು ಬದಲಾವಣೆಯಾಗಿರುವಂತದ್ದು. ಪಶ್ಚಿಮ ದಿಕ್ಕಿನಿಂದ ಪೂರ್ವಾಭಿಮುಖವಾಗಿ ವೇದಿಕೆ ನಿರ್ಮಾಣ ಆಗಿರುವಂತದ್ದು. ಪ್ರಮಾಣ ವಚನ ವೇದಿಕೆ ಅಲ್ಲದೆ ಸಿಎಂ ಕಚೇರಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಯಾಗಿರುವಂತದ್ದು. ವಾಸ್ತು ಪ್ರಕಾರ ಸಿಎಂ ಅಧಿಕೃತ ಕಚೇರಿ ಮತ್ತು ನಿವಾಸದಲ್ಲೂ ಕೂಡ ವಾಸ್ತು ದೋಷ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ವಾಸ್ತು ಪ್ರಕಾರವೇ ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ರು. ಹೈಕಮಾಂಡ್ ಬಳಿ 9 ಸಚಿವರ ಪಟ್ಟಿ ಪ್ರಕಟಿಸುವಂತೆ ಹೈಕಮಾಂಡ್ಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಇದೀಗ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಕೂಡ ಸಂಪೂರ್ಣವಾಗಿ ವಾಸ್ತುಮಯವಾಗಿದೆ. ಪ್ರಮಾಣ ವಚನಕ್ಕಾಗಿ ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ಟರ್ನ್ ಮಾಡಿದ್ದಾರೆ, ರೆಡಿ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಯವರೆಗೂ ಕೂಡ ಎಲ್ಲವನ್ನು ಕೂಡ ವಾಸ್ತು ಪ್ರಕಾರವೇ ಚೇಂಜ್ ಮಾಡಿರುವಂತದ್ದು. ಈ ಹಿಂದೆ ಪಶ್ಚಿಮ ದಿಕ್ಕಿಗೆ ಮುಖ ಮಾಡುತ್ತಿದ್ದಂತಹ ವೇದಿಕೆ ಇವತ್ತು ಬದಲಾವಣೆಯಾಗಿದೆ. ಪಶ್ಚಿಮ ದಿಕ್ಕಿನಿಂದ ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ನಿರ್ಮಾಣ ಮಾಡಿದ್ದಾರೆ. ಪ್ರಮಾಣ ವಚನ ವೇದಿಕೆಯಲ್ಲದೆ ಸಿಎಂ ಕಚೇರಿಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನ ಮಾಡ್ತಾ ಇರುವಂತದ್ದು. ಕಾರಣ ವಾಸ್ತು ದೋಷ. ಸಿಎಂ ಅಧಿಕೃತ ಕಚೇರಿ ನಿವಾಸದಲ್ಲೂ ಕೂಡ ವಾಸ್ತು ದೋಷ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ವಾಸ್ತು ಪ್ರಕಾರವೇ ಸಂಪುಟ ರಚನೆಗೆ ಡಿಕೆ ಶಿವಕುಮಾರ್ ಅವರು ಪಟ್ಟನ್ನ ಹಿಡಿದಿದ್ರು. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಬಳಿಯೂ ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ರು. ಕೇವಲ 9 ಪಟ್ಟಿಯನ್ನ ಪ್ರಕಟಿಸುವಂತೆ ಹೈಕಮಾಂಡ್ಗೆ ಮನವಿಯನ್ನ ಮಾಡಿಕೊಂಡಿದ್ರು ಡಿಕೆ ಶಿವಕುಮಾರ್ ಅವರು. ಇವತ್ತು ಅಧಿಕೃತವಾಗಿ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗ್ತಾ ಇದೆ, ಸಿಎಂ ಆಗ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ವಾಸ್ತುವನ್ನ ನಂಬ್ತಾರೆ. ಆ ಒಂದು ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಪಟ್ಟಾಭಿಷೇಕ ಕೂಡ ಇವತ್ತು ಸಂಪೂರ್ಣವಾಗಿ ವಾಸ್ತುಮಯವಾಗಿಯೇ ಇರುವಂತದ್ದು. ಪ್ರಮಾಣ ವಚನಕ್ಕೆ ಪೂರ್ವಾಭಿಮುಖವಾಗಿ ಈಗ ವೇದಿಕೆ ಸಿದ್ಧವಾಗಿದೆ. ವಿಧಾನಸೌಧದಿಂದ ಸಿಎಂ ಕಚೇರಿಯವರೆಗೂ ಕೂಡ ಎಲ್ಲವನ್ನೂ ಕೂಡ ವಾಸ್ತು ಪ್ರಕಾರವಾಗಿ ಚೇಂಜ್ ಮಾಡಿರುವಂತದ್ದು. ಈ ರಾಜ್ಯದಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಎಲ್ಲ ಪ್ರೀತಿಗೆ ಅವರು ಪಾತ್ರರಾಗಿರ್ತಾರೆ. ಸೇವೆ ಮುಖ್ಯಮಂತ್ರಿಗಳು ರಾಜ್ಯದ ಸಂಘಟನೆ ಮಾಡಿ 2 ಸಲ ಗೌರ್ಮೆಂಟ್ ಖುಷಿ ಆಗ್ತಾ ಇದೆ. ಸುಮಾರು ವರ್ಷದಿಂದ ಪಕ್ಷಕ್ಕೆ ದುಡಿದಿದ್ದಾರೆ, ಪಕ್ಷ ಕಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಕರ್ನಾಟಕ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಶಿವಕುಮಾರ್ ಮುಖ್ಯಮಂತ್ರಿ ಆದಮೇಲೆ ಬದಲಾವಣೆ ಆಗ್ತದೆ, ಡೆವಲಪ್ಮೆಂಟ್ ಆಗ್ತದೆ ಅಂತೇಳಿ. ಒಳ್ಳೇದಾಗಲಿ, ಶುಭವಾಗಲಿ. ಎಸ್, ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಕೂಡ ಸಂಪೂರ್ಣ ವಾಸ್ತುಮಯ ಆಗಿರುವಂತದ್ದು. ಇನ್ನೇನು ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಕೂಡ ಸಿಎಂ ಆಗಿ ಪದಗ್ರಹಣ ಮಾಡ್ತಾ ಇರುವಂತದ್ದು ಒಂದು ಗಮನಿಸಬಹುದು. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಪ್ರತಿಯೊಂದಕ್ಕೂ ಕೂಡ ಅಂದ್ರೆ ವಾಸ್ತುವನ್ನ ನೋಡುವಂಥದ್ದು, ಶಾಸ್ತ್ರವನ್ನ ನೋಡುವಂಥದ್ದು ಎಲ್ಲವೂ ಕೂಡ ಅಂದ್ರೆ ಸಾಂಪ್ರದಾಯಿಕವಾಗಿ ಶಾಸ್ತ್ರವನ್ನ ನಂಬುವಂಥದ್ದು ಎಲ್ಲವೂ ಕೂಡ ಹೆಚ್ಚು ಡಿಕೆ ಶಿವಕುಮಾರ್. ಈಗ ಈ ವಿಚಾರದಲ್ಲೂ ಕೂಡ ಈಗ ನೋಡಿ, ಏನು ವೇದಿಕೆಯ ಒಂದು ದಿಕ್ಕಿನ ಬದಲಾವಣೆ ಏನಿದೆಯಲ್ಲ, ಮೊದಲು ಪಶ್ಚಿಮ ದಿಕ್ಕಿಗಿತ್ತು, ಈಗ ಪೂರ್ವಾಭಿಮುಖವಾಗಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ. ಅಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವ್ರದ್ದು ಒಂದು ನಿಲುವು ಇತ್ತಂತೆ. ಅಂದ್ರೆ ವಿಧಾನಸೌಧದ ಒಂದು ಮೆಟ್ಟಿಲ ಮೇಲೆ ಈ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತ. ಬಟ್ ನೊಣವಿನಕೆರೆ ಅಜ್ಜಯ್ಯನವರನ್ನ ಏನ್ ನಂಬ್ತಾರೆ ಅಲ್ವಾ, ಅಲ್ಲಿ ಬಂದಂತ ಮಾಹಿತಿಯ ಪ್ರಕಾರ ದೊಡ್ಡದಾಗಿ ಮಾಡೋದು ಬೇಡ, ಸಮಸ್ಯೆ ಆಗುವಂತದ್ದು ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಚಿಕ್ಕದಾಗಿ ಈಗ ಇದಕ್ಕೂ ಕೂಡ ಪಾಸ್ ಅನ್ನ ನಿಯೋಜನೆ ಮಾಡಿದ್ದಾರೆ. ಇಷ್ಟೇ ಜನ ಬರಬೇಕು ಅನ್ನುವಂಥದ್ದು ಕೂಡ ಅಲ್ಲಿ ಆಗ್ತಾ ಇದೆ. ಸೊ ಹಾಗಾಗಿ ದೊಡ್ಡ ರೀತಿಯಲ್ಲಿ ಮಾಡೋದು ಬೇಡ, ಚಿಕ್ಕದಾಗಿಯೇ ಮಾಡ್ಕೊಳ್ಳಿ. ಈ ರೀತಿಯಾಗಿ ಅಂದ್ರೆ ಒಂದಿಷ್ಟು ಚೌಕಟ್ಟಿನಲ್ಲಿ ಒಂದು ಸಮಾರಂಭ ಆದ್ರೆ ಒಳ್ಳಿತ್ತು ಅನ್ನುವಂಥದ್ದು ತಿಳಿದು ಬಂದಿದೆ. ಸೊ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಲೋಕಭವನದಲ್ಲಿ ಈ ರೀತಿಯಾಗಿ
ಪ್ರಮಾಣ ವಚನ ಸ್ವೀಕಾರಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಇನ್ಫಾರ್ಮೇಶನ್. ಸಾಕಷ್ಟು ದೇವಾಲಯಗಳನ್ನ ಸುತ್ತಿ ಇವತ್ತು ಅಧಿಕೃತವಾಗಿ ಕನಸು ನನಸಾಗ್ತಾ ಇರುವಂತದ್ದು. ಉತ್ತರ ಭಾರತದಿಂದ ಹಿಡಿದು ದಕ್ಷಿಣ ಭಾರತದವರೆಗೆ ಯಾವೆಲ್ಲ ಐತಿಹಾಸಿಕ ದೇವಸ್ಥಾನಗಳಿದೆ ಅವೆಲ್ಲ ದೇವಸ್ಥಾನಗಳಿಗೂ ಹೋಗಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಿದ್ರು. ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್, ಅವ್ರ ಪತ್ನಿ ಕೂಡ ಇದ್ರು, ಜೊತೆಗೆ ಅವರ ಕುಟುಂಬಸ್ಥರು, ಜೊತೆಗೆ ಅವರ ಆಪ್ತರು ಎಲ್ಲರೂ ಕೂಡ ಅವ್ರ ಪರವಾಗಿ ಒಂದು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸ್ಕೊಂಡು ಬರ್ತಾ ಇದ್ರು. ಆ ಪೂಜೆಯ ಫಲವೇ ಇವತ್ತು ಡಿ ಕೆ ಶಿವಕುಮಾರ್ ಅವರು. ಅಂದ್ರೆ ಕಷ್ಟ ಎಷ್ಟು ಪಡ್ತೇವೋ ಅದ್ರ ಜೊತೆಗೆ ದೇವರ ಆಶೀರ್ವಾದ ಕೂಡ ಇಂಪಾರ್ಟೆಂಟ್ ಆಗಿದೆ. ಸೀಟ್ ಲಭ್ಯವಿದ್ರೆ ಆ ಕಡೆ ಲಾನ್ಸ್ಗೆ ಕಳಿಸಬೇಕು ನೋಡಿ. ಲೈಸನ್ ಆಫೀಸರ್ಸ್ ಪ್ಲೀಸ್ ಕೋಆರ್ಡಿನೇಟ್. ಯಾರು ನಮ್ಮವರು ಹೋಗಿ ಕೋಆರ್ಡಿನೇಟ್ ಮಾಡಬೇಕಲ್ಲ. ಈಗ ನೋಡಿ ಅವ್ರ ಜಾಗ ಖಾಲಿ ಇದೆ. ಸೈಡಲ್ಲಿ ಗಮನಿಸ್ತಾ ಇದೀವಿ ನಾವು ಲೋಕಭವನದ ಲೈವ್ ವಿಜುವಲ್ಸ್ ಅನ್ನ. ಏನಾಗ್ತಾ ಇದೆ ಏನೋ ಇಲ್ಲ, ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆಗಮಿಸಿದ್ದಾರೆ. ನೆನ್ನೆ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಕ್ಷಣ ಗಣನೆ ಆರಂಭವಾಗಿರುವಂಥದ್ದು. ಸೊ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಗೆಟಪ್ ಸಹಿತ ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು ಕೂಡ ಇಲ್ಲೊಂದು ಕಡೆ ಕ್ಯೂರಿಯಾಸಿಟಿ. ಸಾಂಪ್ರದಾಯಿಕವಾಗಿ ಉಡುಗೆ ತೊಡುಗೆಯನ್ನು ತೊಟ್ಟು ಬರ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಇನ್ನು ಪಾಸ್ಗಳನ್ನು ಯೋಜನೆ ಮಾಡಿದ್ದಾರೆ. ಇಷ್ಟೇ ಜನ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚೌಕಟ್ಟಿನಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಆಗ್ತಾ ಇರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ.